ಕಾಮಾಕ್ಷಿ ಕಾಮಾಕ್ಷಿ ಕಾಮು ನನ್ ಚಿನ್ನ ಎಲ್ಲಿದೆಯೇ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೇ ಗಿಣಿ, ನನ್ನ ಅರಗಿಣಿ. ಏನ್ರಿ ನೀವು ಯಾಕೆ ಹೀಗಾಡ್ತೀರಾ? ಅದೇನೋ ಗಾದೆ ಹೇಳ್ತಾರಲ್ಲ, ಅಟ್ಟ ಹತ್ತಕ್ಕಾಗ್ದೋನ್ಗೆ ಬೆಟ್ಟ ಹತ್ತೋ ಆಸೆ ಅಂತ. ಏನ್ರಿ ದುರಾಸೆ ನಿಮ್ಗೆ? ಪ್ರೀತಿಯಿಂದ ಮಾತಾಡ್ಸಿದ್ರು ಸಿಡಿತಾ ಇದೆಯಲ್ಲೇ. ಒಂದು ಮಗು ಕೊಡಕ್ಕಾಗ್ದ ಹೋದ್ರೆ ಪ್ರೀತಿ ಬೇರೆ ಕೇಡು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲೆ ಗೊಬ್ಬರವಾದೆ, ನೀನಾರಿಗಾದೆಯೋ ಎಳೆವಾನವ. ಎಲ್ಲ ನನ್ ಮಗಂದೆ. ಅತ್ಗೆ 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 ಏನಾಯ್ತಪ್ಪ? ಹಾಲ್ ಕರಿಯಕ್ ಹೋದೆ ಅದಕ್ಕೆ ಒದ್ದು ಬರ್ತು. ನೀನ್ ಹಾಲ್ ಕರಿಯೋಕ್ ಬಂದಾಗ್ಲೇ ನನಗೆ ಗೊತ್ತಿತ್ತು ಹೀಗಾಗತ್ತೆ ಅಂತ. ನಿನ್ಗೆ ಯಾಕಪ್ಪ ಈ ಕೆಲ್ಸ? ನಾನು ಏನ್ ಮಾಡ್ಲಿ ಅದಕ್ಕೆ? ಮನೆ ಯಜಮಾನ್ಕೆಲ್ಲ ಅಪ್ಪ ಮಾಡ್ತಾರೆ, ಹೊಲದ ಕೆಲ್ಸ ಎಲ್ಲ ಅಣ್ಣ ನೋಡ್ಕೊತಾನೆ, ಅಡಿಗೆ ಕೆಲ್ಸ ನೀವ್ ಮಾಡ್ತೀರಾ. ನನ್ನ ಗ್ರಾಚಾರ ಮಳೆಗಾಲ ಬೇರೆ, ಒಂದು ನಾಟಕ ಕೂಡ ಇಲ್ಲ. ನಾನೇನ್ ಮಾಡು ಅಂತೀರಾ? ನಮ್ ಹಳ್ಳಿಯಲ್ಲಿ ಸ್ಕೂಲ್ ಇದೆಯಲ್ಲ, ಅಲ್ಲಿ ಮೇಷ್ಟ್ರ ಕೆಲಸ ಮಾಡು. ನಾನು ಮಕ್ಕಳಿಗೆ ಮಗ್ಗಿ ಹೇಳ್ಕೊಟ್ರೆ ಸುಗ್ಗಿ ಹಾಡಾಡ್ತಾರೆ, ಪಾಠ ಹೇಳ್ಕೊಟ್ರೆ ನಾಟಕ ಆಡ್ತಾರೆ ಅಷ್ಟೇ. ಅದಕ್ಕೆ ನಾನು ಬೇಕಾದಷ್ಟು ಕಡೆ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದೀನಿ. ಒಂದ್ ಕಡೆ ಸಿಕ್ಬಿಟ್ರೆ ಆರಾಮಾಗಿ ಆಫೀಸಲ್ಲಿ ಫ್ಯಾನ್ ಕೆಳಗೆ ಕೂತ್ಕೊಂಡು ನಿದ್ದೆ ಮಾಡ್ತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡು, ಏನು? ಮನೆಗ್ ಬೇಕಾದ ಪದಾರ್ಥಗಳ ಒಂದು ಪಟ್ಟಿ ಕೊಡ್ತೀನಿ, ಸಂತೆಯಿಂದ ತಗೊಂಡ್ ಬರ್ತೀಯಾ? ಓಕೆ, ಈಗ ಬಂದೆ, ಈಗ ತಂದೆ. ಇದೆಷ್ಟು? ಇದು 15 ರೂಪಾಯಿ ಸರ್. ಇದು 9 ರೂಪಾಯಿ. ಅದು 6 ರೂಪಾಯಿ. ಪುಟ್ಟಪ್ಪನವ್ರೆ, ಏನ್ ನೀವು ಸಂತೆಗೆ ಬಂದ್ಬಿಟ್ಟಿದ್ದೀರಲ್ಲ? ಹೌದಪ್ಪ, ಈ ಬಡ್ಡಿ ಮಗ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ನನ್ನ ಹತ್ರ ಸಾಲ ತಗೊಂಡು 1 ವರ್ಷ ಆಯ್ತು. ಒಂದು ಬಿಡಿಗಾಸುನು ಬಡ್ಡಿ ಕೊಟ್ಟಿಲ್ಲ. ಬರೋವರ ಕೊಡ್ತೀನಿ ಬುದ್ಧಿ. ಹೋಗ ಹೋಗ ಹೋಗ. ಏನಪ್ಪ ಶ್ರೀಧರ, ಅಲ್ಲ ಕೈಲಿ ಬಳೆ, ಬೊಂಬೆ, ಆಟ ಸಾಮಾನು. ಅಲ್ಲಲ್ಲ, ಯಾವಾಗಾಯ್ತು ನಿನ್ ಮದ್ವೆ? ನಿಮಗೆ ಯಾವತ್ ಮಗು ಆಯ್ತೋ ಅವತ್ತೇ ಆಯ್ತು. ಏನಪ್ಪ ನೀನು ನನ್ ತಮಾಷೆ ಮಾಡೋ ಹಾಗಾದ್ಯಾ? ಹುಲಿ ಹಳ್ಳಕ್ ಬಿದ್ರೆ ಆಳ್ಗೊಂದು ಕಲ್ಲು. ನಿಮಗೊಂದು ಗುಟ್ಟೇಳ ಪುಟ್ಟಪ್ಪನವ್ರೆ. ಏನು? ಹುಲಿ ಲೇಹ ತಿಂದ್ರೆ ಆನೆ ಬಲ ಬರುತ್ತಂತೆ. ಹೌದು. ಎಷ್ಟಾಯ್ತು ದುಡ್ಡು? ಒಟ್ಟು 30 ರೂಪಾಯಿ ಆಯ್ತು ಬುದ್ಧಿ. ಅದ್ಗೆ ಬಂದೆ. ಏನಪ್ಪ? ಅದ್ಕೆ ನೀವ್ ಹೇಳಿದ ಪದಾರ್ಥರಲ್ಲ ನಿಮ್ ಲಿಸ್ಟ್ ಪ್ರಕಾರ ತಂದ್ಬಿಟ್ಟಿದ್ದೀನಿ. ಇನ್ನೂ ನಿಮಗೊಂದು ಇಷ್ಟವಾದ ತಂದಿದ್ದೀನಿ. ಕೆಂಪು ಬಳೆ 1 ಡಜನ್, ಪಾಪಗೆ ಗಿಲ್ಕಿ, ಪಾಪಗೊಂದು ಚಿಕ್ಕ ಪಾಪು ಪಿ 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 ಪಿ. ಈ ಮಗುಗೆ ಇದನ್ನೆಲ್ಲ ಇಟ್ಕೊಂಡು ಆಡೋಕ್ ಆಗತ್ತಪ್ಪ? ಮಗು ಆಡ್ದ ನಾನು ಆಡ್ತೀನಿ ಬಿಡಿ. ಗೂಬೆಗಳ ನೀವ್ ಅರಿಯೋದ್ರ ಬದಲು ಇವರೇ ಕೂತ್ಕೊಂಡು ಅರ್ದಿದ್ರೆ ರಟ್ಟೆಗೆ ಸ್ವಲ್ಪ ಶಕ್ತಿ ಅದು ಬರ್ತಿತ್ತು. ನಿಜವಾದ ಗಂಡಸಿಗೆ ಲೇಹ್ಯ ಬೇರೆ ಬೇಕಾ? ಹೇಳ್ರ ಮೇಲೆ ಬೆಳಗಾಗಿ ಎದ್ದು ನೀವೇನಾದ್ರೂ ಬಂದು ಕರ್ರ ಅಂತ ಕೊರದ್ರೆ ಇದೇ ಕಲ್ ಮೇಲೆ ನಿಮ್ಮನ್ನ ಹಾಕ್ಬಿಟ್ಟು ನಾನು ಅರ್ದು ಬಿಡ್ತೀನಿ. ಎದೋಳ್ರ ಮೇಲೆ ಬಿಡ್ರಿ, ಎದೋಳ ಮೇಲೆ ನಾಳೆ ಎದ್ದೋಳ ಇನ್ನೊಂದ್ಸಲ ಈ ಕಡೆ ಬಂದ್ ನೋಡ್ರಿ. ಎಲ್ಲ ಅರ್ಧಕ್ಕೆ ನಿಂತು ಹೋಯ್ತಲ್ಲ. ನಾನೇ ಕೂತ್ಕೊಂಡು ಅರಿತೀನಿ. ಅಯ್ಯೋ ಮತ್ತೆ ಶುರು ಆಯ್ತಾ ಕರ್ರ 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 ಕರ್ರ. ಪೋಸ್ಟ್ ಯಾರ್ದಪ್ಪ ಕಾಗ್ದ? ಇದನ್ನ ನಿಮಗೆ ಹೇಳದ? ಇಲ್ಲ. ಏನ್ ಸಮಾಚಾರ? ಏನಿಲ್ಲ, ಗಾಬರಿ ಆಗ್ಬೇಡಿ. ಈ ಶುಭ ಸಮಾಚಾರನ ಅಣ್ಣನಿಗೆ ಹೇಳಿ ಆಮೇಲೆ ನಿಮಗ್ ಬಂದು ಹೇಳ್ತೀನಿ. ಅಣ್ಣ ಅಣ್ಣ, ಅಣ್ಣ ನಿನಗೊಂದು ಸಂತೋಷ ಸುದ್ದಿ. ಇದೇನಯ್ಯ ನಿನ್ ಸಂತೋಷ? ನನ್ ಕೆಲಸ ಸಿಕ್ಬಿಡ್ತು ಕೆಲಸ. ನೋಡು, ಕರ್ನಾಟಕ ಸ್ಟೀಲ್ ಫ್ಯಾಕ್ಟ್ರಿಲಿ ಆರ್ಡರ್. ನಾಳೆನೆ ಬೆಂಗಳೂರಿಗೆ ಹೋಗ್ಬೇಕು.
ಯಾಕಣ್ಣ ಮಂಕಾಗ್ಬಿಟ್ಟೆ? ನನಗ್ ಕೆಲಸ ಸಿಕ್ಕಿದ್ದು ನಿನಗ್ ಸಂತೋಷ ಆಗ್ಲಿಲ್ವಾ? ಶ್ರೀಧರ, ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತ ಅನ್ನಕ್ಕೆ ಚಾಚಬಾರ್ದು. ಅಣ್ಣ ನಾನೇನ್ ಮಾಡ್ಲಣ್ಣ? ಚಿಕ್ಕ ವಯಸ್ಸಿಂದ ಈ ಕೆಲಸ ಮಾಡೋ ಅಭ್ಯಾಸ ಇಲ್ವಲ್ಲ. ನೀನೇನ್ ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಅಣ್ಣ ನನ್ಗೆ ಈ ವ್ಯವಸಾಯ ಮಾಡೋದಕ್ಕೆ ಮನಸ್ಸಿಲ್ಲ. ಈ ಕೆಲಸ ಸಿಗೋದ ಸುಲಭ ಅಲ್ಲ, ತುಂಬಾ ಕಷ್ಟ. ನೋಡು ಶ್ರೀಧರ, ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ನಿನ್ನ ಕೆಲಸದ ಚಪಲೆಲ್ಲ ಬಿಟ್ಬಿಡು. ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಯಾರಮ್ಮ ನೀನು? ಸೈಕಲ್ಲು ಕಲಿತಿರೋದು ಹೊಸದು, ನೋಡ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಕ್ಷಮಿಸೋದಾ? ನನಗೆ ಡಿಕ್ಕಿ ಹೊಡೆದ್ರಿ ಬಚಾವಾದ್ರಿ, ಯಾವ್ದಾದ್ರು ರೋಡ್ ಇಂಜಿನ್ ಹೊಡೆದ್ರಿ ಏನ್ ಗತಿ? ಇಷ್ಟೊಂದ್ ಫಜೀತಿ ಆಗ್ತಿರ್ಲಿಲ್ಲ. ಸೈಕಲ್ ಹೊಡೆಯೋರ್ ದೃಷ್ಟಿ ಯಾವಾಗ್ಲೂ ರಸ್ತೆ ಮೇಲೆ ಇರ್ಬೇಕು ಗೊತ್ತಾ? ರಸ್ತೆ ಕಡೆಗೆ ಇದ್ದಿದ್ದು. ಮತ್ತೇನಾಯ್ತು? ಏನ್ ಮಾಡೋದು, ಬ್ರೇಕ್ ಹಿಡಿಲಿಲ್ಲ. ಅಯ್ಯೋ ಕ್ಷಮಿಸಿ, ಇವಳದೇ ತಪ್ಪು. ಇವಳು ತಪ್ಪಿಂದ ನನ್ಗೆ ಎಷ್ಟು ಪೆಟ್ಟಾಗಿದೆ ಗೊತ್ತಾ? ನಿಮ್ಗೆ ಎಷ್ಟು ಪೆಟ್ಟಾಗಿದೆ, ಅವಳಿಗೂ ಅಷ್ಟೇ ಪೆಟ್ಟಾಗಿದೆ. ಪೆಟ್ಟಾಗಿದ್ರೆ ಕಾಪಡ ಕೊಟ್ಕೊಳ್ಳಿ. ಕಾಪಡ ಅದ್ಯಾವ ಅಂಗಡಿಲಿ ಸಿಗುತ್ತೆ? ಅಯ್ಯೋ ಅದು ಗೊತ್ತಿಲ್ವಾ? ಉಪ್ಪನ್ನ ಚೆನ್ನಾಗಿ ಬಿಸಿ ಮಾಡಿ ಒಂದ್ ಬಟ್ಟೆಲ್ ಗಂಟ್ ಕಟ್ಟಿ ನೋವಿರೋ ಜಾಗಕ್ಕೆ ಇಟ್ಕೊಳ್ಳಿ. ಓ ಅದಾ ಕಾಪಡ ಅಂದ್ರೆ ಸರಿ, ಇಟ್ಕೋತೀನಿ. ಏನಾದ್ರೂ ಇಲ್ಲಿ ಬಿದ್ದಿದ್ರೆ ಮನೆ ಕಳ್ಸ್ಕೊಟ್ಬಿಡಿ. ನೋಡಿ, ನನಗೆ ಇಲ್ಲಿ ದಿಕ್ಕಿ ಹೊಡೆದ್ರೆ ಮುಂದೆ ಯಾರಿಗೂ ಹೊಡಿಬೇಡಿ. ಅಷ್ಟು ಗೊತ್ತಾಗ್ಬಾರ್ದಿನಿ. ನಿಮ್ಗೆಲ್ಲ ಬೇಕೇನ್ರಿ? ಕೊಡಿ, ಎಲ್ಲ ಕೊಡಿ. ಎಷ್ಟಾಗುತ್ತೆ? 12 ರೂಪಾಯಿ. 12 ರೂಪಾಯಿ. ತಗೊಳ್ಳೆ 4 ಕುಚ್ಚಿನ ದುಡ್ಡು. ಬಂದ್ರೆ ಹೋಗೋಣ. ಏಯ್, ಮುಂದೊಂದ್ಸಲ ಸಂತೆಗೆ ಬಂದ 3 ರೂಪಾಯಿ ಚಿಲ್ಲರೆ ಕೊಡು. ನಿನ್ಗೆ? ಅದ್ ಕೊಡಿ. ನಂಗೆ ಬೇಕಾ? ನನಗೆ ಬೇಕಾ? ಎಲ್ಲ ಕೊಡಿ. ಎಷ್ಟು? 4 ಇದೆ 40 ರೂಪಾಯಿ ಕೊಡಿ. 4 ಇದೆ 100. ತಗೊಳ್ಳೆ ನಿನ್ ಟೇಪನ್ 40 ರೂಪಾಯಿ. ಅಯ್ಯೋ, ಬಂದ್ರೆ ಆಯ್ತು. ಇದೆಷ್ಟು? 16 ರೂಪಾಯಿ. ಇದು 10 ರೂಪಾಯಿ ಕೊಡಲ್ವಾ? ಕೊಡಲ್ಲ. ಎಲ್ಲಾರ್ಗೂ 2 ಡಜನ್ ಅವ್ರು ಕೇಳೋ ಬೆಳೆಗಳು ಕೊಡಿ. ತಗೊಳ್ಳಿ. ಎಷ್ಟಾಯ್ತು? 66 ರೂಪಾಯಿ. ಬಂದ್ರೆ ಹೋಗೋಣ. ಭೋಜನ ಎಷ್ಟು? 66. 66 ಸರಿಯಪ್ಪ. ಸರಿ, 60 ರೂಪಾಯಿ ಇದೆ. ಇನ್ನು 6 ರೂಪಾಯಿ ಮುಂದೊಂದು ಸಂತೆಲ್ ಕೊಡ್ತೀನಿ. ನಡೀಲಿ, ನಡೆಸ್ಬಿಡ್ತೀನಿ ಬಿಡು. ತಮ್ಮ ಹೆಸರು? ನಾನು ರತ್ನ ಅಂತ, ಈಚನಹಳ್ಳಿ ಸಾವುಕಾರ ರುದ್ರಯ್ಯನವ್ರ ಮಗಳು. ನೀವು? ನಾನು ರಾಮಚಂದ್ರಪುರದ ವೆಂಕಣ್ಣವರ ಮಗ, ರಾಮಣ್ಣವರ ತಮ್ಮ ಶ್ರೀಧರ ಅಂತ.
ನೋಡಿ, ಏನೂ ಆಗಿಲ್ಲ, ಸ್ವಲ್ಪ ಜ್ಞಾನ ತಪ್ಪಾಗಿದೆ. ನೀವು 3 ಜನ ಹೋಗಿ 3 ಚೊಂಬ್ ನೀರ್ ತಗೊಂಡ್ಬಿಡಿ. ಹೋಗಿ ಬೇಗ. ಐ, ಅಪ್ಪ. ಇದೇನು ಶ್ರೀಧರ, ಸಂತೆಗ್ ಹೋಗಿದ್ಯಲ್ಲ, ಏನು ತರದೆ ಬರೀ ಕೈನಲ್ಲಿ ಬಂದಿದ್ಯಾ? ಅದು ಸಂತೆಗ್ ಹೋಗಿದ್ಯಾ ಇಲ್ಲ ನಾಟಕ ಗೀಟಕ ಅಂತ ಬಣ್ಣ ಬಳ್ಕೊಳಕ್ ಹೋಗಿದ್ಯಾ? ಅಯ್ಯೋ, ಸಂತೆಗೆ ಹೋಗಿದೆ ಅದಕ್ಕೆ. ಮತ್ತೆ ಅದೇ ಏನೇನೋ ಕನ್ಫ್ಯೂಷನ್ ಅದಕ್ಕೆ. ನೀವೇನೇನೋ ತರಬೇಕು ಅಂತ ಹೇಳಿದ್ರೆ ಅದೆಲ್ಲ ನನಗೆ ಮರ್ತೇ ಹೋಯ್ತು. ನೀವೇನೇನ್ ತರಬೇಕು ಅಂತ ಹೇಳಿದ್ರೆ ಒಂದ್ಸಲ ಗ್ಯಾಪ್ಸಿ. ಅಯ್ಯೋ, ಕಾಫಿ ಪುಡಿ, ಅದು ಕುಚ್ಕೋಯ್ತು. ಸಕ್ಕರೆ, ಸಕ್ಕರೆ ಟೇಪ್ಗೋಯ್ತು. ಹೆಸರು ಬೇಳೆ, ಅದು ಬಳೆಗಳಿಗೆ ಹೋಯ್ತು ಅದಕ್ಕೆ. ನಿಮ್ಮಣ್ಣ ಹೇಳಿದ್ರಲ್ಲ ಚಾವಟಿ ಮೂಗ್ದಾರ, ಅದು ಮೂಗ್ದಾರ ಚಾವಟಿನ, ಅದು ಬೊಂಬೆ ಕುದುರೆ ಮೇಲೆ ಕುತ್ಕೊಳ್ಳೋದಕ್ಕೂ ಹೋಟ್ಲಲ್ಲಿ ತಿಂದಿದ್ದಕ್ಕೂ ಆಗೋಯ್ತು ಅದಕ್ಕೆ. ಏನಪ್ಪ ಇದು? ನಾನು ಕಾಫಿ ಪುಡಿ ಸಕ್ಕರೆ ಬೇಳೆ ಅಂತ ಇದ್ರೆ ನೀನು ಕುಚ್ಚು ಟೇಪು ಬಳೆ ಅಂತ ಇದೆಯಲ್ಲ. ಅದೇ ಹೇಳದ್ನಲ್ಲ ಅದಕ್ಕೆ ಪಟ್ಟಿ, ಅದಕ್ಕೆ ಎಲ್ಲ ಖರ್ಚಾಗುತ್ತೆ ಅಷ್ಟೇ. ಹಾಗಾದ್ರೆ ಅದೆಲ್ಲ ಎಲ್ಲಿ? ಅಯ್ಯೋ, ಅದನ್ನ ಮನೆಗ್ ತರಕ ತಗೊಂಡೆ. ಮತ್ತೆ ಅದು ಅದಕ್ಕೆ ಅವಳು ಇಷ್ಟಪಟ್ಲು, ತಕೊಟ್ಬಿಟ್ಟೆ. ಅವಳ? ಯಾರಪ್ಪ ಅವಳು? ಅದಕ್ಕೆ ಅವಳು ನನ್ನ ತುಂಬಾ ಪ್ರೀತಿಸ್ತಾಳೆ ಅದಕ್ಕೆ. ಯಾರಪ್ಪ? ಭೂಲೋಕ ರಂಬೆ? ರಂಬೆ ಅಲ್ಲ ಅದಕ್ಕೆ, ಹಾ. ಅವಳು ರತ್ನ ಅಂತ. ನಮ್ ಈಚಿನಲ್ಲಿ ರುದ್ರಯ್ಯನವನಿದಾರಲ್ಲ ಅವ್ರ ಮಗಳು. ಓಹೋ, ಅವಳು ನಿನ್ನ ಇಷ್ಟಿಷ್ಟ ಪಡ್ತಾಳ? ಇಲ್ಲ ಅಂದ್ರೆ ಅದನ್ನೆಲ್ಲ ಅವಳು ತಗೊಟ್ಬಿಟ್ಟು ಬರೀ ಕೈಲಿ ಮನೆಗ್ ಬರ್ತಿದ್ನ. ಅದಕ್ಕೆ ಅಣ್ಣ ಒಳ್ಳೆ ಮೂಡಲಿದ್ದಾಗ ನನ್ನ ಆಸೆನ ಸ್ವಲ್ಪ ಅವನ ಹತ್ರ ಹೇಳಿ, ಅಯ್ಯೋ. ನನಗ್ ಗೊತ್ತು ನೀವೆಲ್ಲ ಓಕೆ ಮಾಡಿಸ್ತೀರ. ಏನಪ್ಪ ಅದು? ಶ್ರೀಧರ, ಏನೇ ಗಂಗಾ, ಏನೋ ಅತ್ತಿಗೆ ಮೈದನ ಇಬ್ರು ಸೇರ್ಕೊಂಡು ಗುಸುಗುಸ ಅಂತ ಇದ್ರಿ? ಗುಸುಗುಸು ಕುಚ್ಚು ಕುಚ್ಚು. ಹಸು ಹಸು? ಮನೆಗೆ ಒಂದು ಒಳ್ಳೆ ಹಸು ತಗೊಳಕ್ಕೆ ಅಣ್ಣನ ಹತ್ರ ಹೇಳಿ ಅಂತ ಅದಕ್ಕೆ ಹೇಳ್ತಿದ್ದೆ ಅಷ್ಟೇ. ಅದ್ ಸರಿ, ನೀನು ಸಂತೆಗೆ ಹೋಗಿದ್ದೆ ತಾನೆ? ಹೋಗಿದೆ. ಈ ಬಾರ್ಕೋಲು ಮುಗ್ದಾರ ಹಗ್ಗಗಳೆಲ್ಲ ತಂದಿದ್ದಿ ತಾನೆ? ಓಹೋ, ಅದನ್ನೆಲ್ಲ ಆಗ್ಲೇ ತಂದು ಅದಕ್ಕೆ ಕೆಲ್ ಕೊಟ್ಬಿಟ್ಟಿದೀನಿ. ಹೇಳಿ ಅದಕ್ಕೆ. ಕೊಟ್ಟಿದ್ದಾನೆ. ಆ ಮೂಗ್ದಾರನ ಅವನೇ ಹಾಕೊಳ್ಳೋಕೆ ಸಿದ್ಧವಾಗಿ ನಿಂತಿದ್ದಾನೆ. ಬಂದ ಅಣ್ಣ. ಹ? ಅಲ್ಲ, ಗಾಬರಿಯಾಗಿ ಓಡ್ತಾ ಇದ್ದಾನೆ ಅವನು. ನೀನ್ ನಗ್ತಾ ಇದೀಯ, ಏನ್ ವಿಷಯ ಅಂತ? ನೋಡಿದ್ರ ನಿಮ್ ತಮ್ಮನ್ ಪಜೀತಿ? ನಮ್ ಶ್ರೀಧರ ಮದ್ವೆ ಮಾಡ್ಕೋಬೇಕಂತೆ. ಆಹಾ, ಈ ವಿಷಯ ನಾವು ನಿನ್ನ ಹತ್ರ ಹೇಳ್ತಾ ಇದ್ದಿದ್ದು. ಒಂದು ಒಳ್ಳೆ ಸಂಬಂಧ ನೋಡ್ಬೇಕಾದ್ದೆ. ನೀವೇನು ನೋಡ್ಬೇಕಾಗಿಲ್ಲ. ನಿಮ್ ತಮ್ಮ ನಿಮ್ಗ ತಾಪತ್ರಯ ಕೊಡೋಲ್ಲ. ಅವನಾಗ್ಲೇ ಒಂದ್ ಹುಡುಗಿನ ಮೆಚ್ಕೊಂಡಿದ್ದಾನೆ. ಇದೇನೋ ರಾಯರ್ ಹೇಳ್ತಾ ಇದ್ದದ್ದು ಹಸು ಕೊಂಡ್ಕೊಳ್ಳೋ ವಿಷಯ? ಹೌದು. ಯಾರಂತೆ ಆ ಹುಡುಗಿ? ಈಚನಹಳ್ಳಿ ಸಾವುಕಾರರು ರುದ್ರೇನವ್ರು ಇದಾರಲ್ವಾ, ಅವ್ರ ಮಗಳು ರತ್ನ ಅಂತ. ಈಚನಹಳ್ಳಿ ಸಾವುಕಾರರ ಮಗಳ? ಅಪ್ಪನ ಹತ್ರ ಮಾತಾಡ್ಬೇಕಾದ್ದೆ. ಮಾತಾಡಿ ಬಾ ಹೋಗೋಣ. ರುದ್ರಯ್ಯನವ್ರೆ, ರುದ್ರಯ್ಯನವ್ರೆ. ಓ, ವೆಂಕಣ್ಣವರು, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಏನಿವತ್ತು ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುಬಿಟ್ಟ ಅಂತ ಕಾಣುತ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಿ? ಸಮಯ ಸಂದರ್ಭ ಓದಕ್ ಬಂದಿರ್ಲಿಲ್ಲ, ಅದಕ್ಕೆ ಈ ಕಡೆ ಬರಕ್ಕಾಗ್ಲಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ. ಇಲ್ಲಿ ಯಾರ ಮನೆಗೆ ಬಂದಿದ್ರಿ? ನಿಮ್ಮನೆಗೆ ಕನ್ಯಾರ್ಥಿಯಾಗಿ ಬಂದಿದ್ದೀನಿ. ನಿಮ್ ಮಗಳ ರತ್ನನ್ನ ನಮ್ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ನಮ್ಮ ಆಸೆ. ಅರೆ ಎಂಥ ಕೆಲಸ ಮಾಡ್ಬಿಟ್ರಿ ವೆಂಕಣ್ಣವ್ರೆ. ಒಂದು ವಾರದ ಮುಂಚೆ ಬರಬಾರ್ದಾಗಿತ್ತೆ. ನಮ್ಮ ಅರಕಲಗೂಡು ಅಡಕೆ ಮಂಡಿ ಸಾವುಕಾರರು, ಗೌರಿಬಿದ್ನೂರು ಗೋಪಾಲ್ ರಾಯರು, ಶಿಡ್ಲಘಟ್ಟದ ಶ್ರೀನಿವಾಸರಾಯರು, ಅಯ್ಯೋಯ್ಯೋಯ್ಯೋ, ಒಬ್ರೇ ಇಬ್ರೇ ಎಲ್ರು ನಮ್ಮನೆಗೆ ನಿಮ್ ಮಗಳನ್ನು ಕೊಡಿ, ನಮ್ಮನೆಗೆ ನಿಮ್ ಮಗಳನ್ನು ಕೊಡಿ ಅಂತ ಕೇಳೋರೆ. ಅದಕ್ಕೆ ಯೋಚನೆ ಮಾಡಿದೆ, ನಮ್ಮ ಶಿಡ್ಲಘಟ್ಟ ಶ್ರೀನಿವಾಸರಾಯರ ಮಗ ಈಗ ತಾನೇ ಅಮೆರಿಕಾಯಿಂದ ಬಂದಿದ್ದಾನೆ, ಅವನಿಗೆ ಕೊಡೋದು ಅಂತ ತೀರ್ಮಾನ ಮಾಡ್ಬಿಟ್ಟೆ. ಮುಂದಿನ ವಾರ ನಿಶ್ಚಿತಾರ್ಥನೂ ಇಟ್ಕೊಂಡಿದ್ದೀನಿ. ಆಯ್ತು ಬಿಡಿ, ನಮ್ಗೆ ಅದೃಷ್ಟ ಇಲ್ಲ ಅನ್ಕೊಳ್ಳೋಣ.
ಯಾವ್ದಕ್ಕೂ ಋಣಾನ್ ಬಂದಾಗಿರ್ಬೇಕಲ್ಲ ರುದ್ರಯ್ಯನವರೇ. ಸರಿ, ನಾನು ಬರ್ತೀನಿ. ಅರೆ ಹಾಗೆ ಹೊರಟು ಬಿಟ್ರಲ್ಲ, ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗಿ. ಪರವಾಗಿಲ್ಲ, ಇನ್ನೊಂದ್ಸತಿ ಬಂದಾಗ ತಗೋತೀನಿ. ಮದುವೆ ಇನ್ವಿಟೇಷನ್ ಕಳಿಸ್ತೀನಿ. ದಯವಿಟ್ಟು 2 ದಿವಸ ಮುಂಚೆ ತಾವು ಮಗ ಸೊಸೆ ಬಂದು ಆಶೀರ್ವಾದ ಮಾಡಬೇಕು. ಆಯ್ತು, ಬರ್ತೀನಿ. ಒಳ್ಳೇದು. ದೊಡ್ಡ ಮನುಷ್ಯ ಹೆಣ್ಣು ಕೇಳೋಕ್ ಬಂದ್ಬಿಟ್ಟ. ಹೆಣ್ಣು ನಾನೇನು, ನನ್ನ ಯೋಗ್ಯತೆ ಏನು? ಇವನ ಮನೆಗೇನಾದ್ರೂ ನನ್ನ ಮಗಳ ರತ್ನ ಕೊಟ್ಟು ಬಿಟ್ರೆ ಅಷ್ಟೇ. ಯಾರಮ್ಮ ಯಾರಮ್ಮ ನೀನು? ನನ್ ಕಾಲ ಯಾಕಮ್ಮ ಹಿಡ್ಕೊಂಡಿದೀಯಾ? ಹೇಳಮ್ಮ ಮೇಲೆ. ಅರೆ ಎದ್ದೇಳಮ್ಮ ಮೇಲೆ. ಯಾರಮ್ಮ ನೀನು? ನಾನು ಈಚಿನಹಳ್ಳಿ ಸಾಹುಕಾರ ರುದ್ರಯ್ಯನವ್ರ ಮಗಳು ರತ್ನ. ಈಚಿನಹಳ್ಳಿ ಸಾಹುಕಾರ ರುದ್ರಯ್ಯನವ್ರ ಮಗಳು ರತ್ನನ? ಅಂದ್ರೆ ನನ್ನ ತಮ್ಮನ್ನ? ಪರವಾಗಿಲ್ವೇ, ನನ್ನ ತಮ್ಮ ಒಳ್ಳೆ ಲಕ್ಷಣವಾದ ಹುಡುಗಿನೇ ನೋಡ್ಬಿಟ್ಟಿದಾನಲ್ಲ. ಅದ್ ಸರಿ, ನಿಮ್ ತಂದೆ ನಿನ್ ಮದುವೆ ಒಪ್ಲಿಲ್ವಂತಲ್ಲ? ಅದಕ್ಕೆ ನಿಮ್ ಹತ್ರಕ್ಕೆ ಓಡ್ ಬಂದೆ. ಹೇಗಾದ್ರೂ ಮಾಡಿ ನಮ್ ತಂದೆನ ನೀವು ಒಪ್ಪಿಸ್ಲೇಬೇಕು. ನಾನೇನೋ ಪ್ರಯತ್ನ ಪಡ್ತೀನಮ್ಮ, ಆದ್ರೆ ನಿಮ್ಮಪ್ಪ... ನಾನ್ ನಿಮ್ ತಮ್ಮನಲ್ದೆ ಬೇರೆ ಯಾರನ್ನೂ ಮದುವೆ ಮಾಡ್ಕೊಳಲ್ಲ. ಅದಕ್ಕೆ ನಮ್ಮಪ್ಪ ಏನಾದ್ರೂ ಅಡ್ಡ ಬಂದ್ರೆ ನನ್ ಕೆರೆನೋ ಭಾವಿನೋ ನೋಡ್ಕೋಬೇಕಾಗುತ್ತೆ ಅಷ್ಟೇ. ನೋಡಪ್ಪ, ನಿಮ್ಮ ತಂದೆ ಹತ್ರ ನಾನು ಎಲ್ಲ ವಿಷಯನೂ ಮಾತಾಡಿದ್ದೀನಿ. ಶಿಡ್ಲಗಡ್ದವರು ತುಂಬಾ ಶ್ರೀಮಂತರು ಕಣಯ್ಯ. ಮುತ್ತಿನ ಹಾರ, ವಜ್ರದ ಓಲೆ, ಬಂಗಾರದ ಡಾಬು, 1 ಡಜನ್ ಬಂಗಾರದ ಬಳೆ ಇವೆಲ್ಲ ನನ್ನ ಮಗಳ ಮೈ ಮೇಲೆ ಹಾಕ್ತೀನಿ ಅಂತ ಒಪ್ಕೊಂಡಿದ್ದಾರೆ, ಗೊತ್ತಾ? ಆದ್ರೆ ಹುಡುಗಿ ಮದುವೆ ಮಾಡ್ಕೊಳ್ಳೋದು ಇಷ್ಟಪಟ್ಟು ಗಂಡಿನ ಹೊರತು ಆಸ್ತಿ ಪಾಸ್ತಿನ ಅಲ್ವಲ್ಲ. ನಮ್ಮ ರತ್ನ ನಾನು ಹಾಕಿದ ಗೆರೆ ದಾಟೋದಿಲ್ಲ ಕಣಯ್ಯ. ನಾನು ಯಾರನ್ನ ಮದುವೆ ಮಾಡ್ಕೊಂಡ್ರು ಸರಿ, ಕಣ್ಣು ಮುಚ್ಕೊಂಡು ತಾಳೆ ಕಟ್ಸ್ಕೊತಾಳೆ. ಏನು ಅಂತ ತಿಳ್ಕೊಂಡಿದೀಯ? ಅದು ನಿಮ್ಮ ಭ್ರಮೆ ಅಷ್ಟೇ. ಈಗ ಕಾಲ ಬದಲಾಯಿಸಿದೆ. ಹುಡುಗ ಹುಡುಗಿ ಒಪ್ಕೊಂಡ ಮೇಲೆ ಮುಗಿದೋಯ್ತು. ಮದುವೆ ಮಾಡ್ಕೊಡ್ಬೇಕಾದ್ದು ಹಿರಿಯರ ಜವಾಬ್ದಾರಿ. ನಿಮ್ಮ ಮಗಳ ವಿಷಯದಲ್ಲೂ ಅಷ್ಟೇ. ಅವಳು ಯಾರನ್ನ ಇಷ್ಟಪಟ್ಟಿದ್ದಾಳೋ ಅವರಿಗೆ ಕೊಟ್ಟು ಮದುವೆ ಮಾಡಿ. ನನ್ನ ಮಗಳ ವಿಷಯದಲ್ಲಿ ಬೇರೆಯವರು ತಲೆ ತೂರಿಸ್ಬೇಕಾಗಿಲ್ಲ. ಅವಳ ಒಳ್ಳೇದು ಕೆಟ್ಟದ್ದು ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನೀವು ಹೇಳಿದ್ರೆ ಹಾಗೆ, ಅವಳೇ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ನಾನು ಏನ್ ಹೇಳ್ತೀನೋ ಅದನ್ನೇ ಅವಳು ಹೇಳೋದು. ಹಾಗಾದ್ರೆ ಕರೆಸಿ ಎದುರಿಗೆ ಕೇಳ್ಬಿಡೋಣ. ರತ್ನ, ರತ್ನ, ಅಮ್ಮ ರತ್ನ, ಆವತ್ ನೀನ್ ನನ್ನ ಹತ್ರ ಬಂದು ಏನೇನ್ ಹೇಳಿದೆಯೋ ಅದನ್ನೇ ನಿಮ್ಮ ಅಪ್ಪನಿಗೂ ಹೇಳಮ್ಮ, ಅವ್ರಿಗೂ ಗೊತ್ತಾಗ್ಲಿ. ಏನೇ ಅದು? ನೀನ್ ಅವ್ರನ್ನ ಕಂಡು ಏನೇನು ಹೇಳಿದೆ ಬೊಗಳು. ಧೈರ್ಯವಾಗಿ ಹೇಳಮ್ಮ, ನಾನಿಲ್ವೇ ಹತ್ರದಲ್ಲಿ, ಯಾಕೆ ಹೆದರ್ಕೋತೀಯ? ಬೊಗಳೆ. ನಾನು ಈ ಜನ್ಮದಲ್ಲಿ ಮದುವೆ ಮಾಡ್ಕೊಳ್ಳೋದಾದ್ರೆ ಇವ್ರ ತಮ್ಮನ್ನೇ ಅಂತ ಹೇಳ್ದೆ. ಏನಂದ್ರೆ? ಯಾಕಷ್ಟೊಂದು ಆವೇಶ, ಯಾಕಷ್ಟೊಂದು ಕೋಪ ನಿಮಗೆ ಅಂತ? ಏನೋ ಪಾಪ ಹುಡುಗರು ಒಬ್ರನ್ನೊಬ್ರು ಪ್ರೀತಿಸಿದ್ದಾರೆ. ಅವ್ರ ಆಸೆನ ನೆರವೇರಿಸಬೇಕಾದ್ದು ನಮ್ಮ ಧರ್ಮ ಅಲ್ವಾ? ನೋಡಿ, ಹಾಗಂತ ನೀವೇನ್ ನಮಗೆ ರಿಯಾಯಿತಿ ತೋರಿಸ್ಬೇಕಾಗಿಲ್ಲ. ಯಾರವರು ಶಿಡ್ಲಘಟ್ಟ ಸಾಹುಕಾರ ಅದೇನೇನು ಒಡವೆ ವಸ್ತುಗಳನ್ನ ನಿಮ್ಮ ಮಗಳ ಮೈ ಮೇಲೆ ಹಾಕ್ಬೇಕು ಅಂತ ಇದ್ದಾರೋ ಅದನ್ನೆಲ್ಲ ನಾವು ಹಾಕ್ತೀವಿ, ಅದ್ಧೂರಿಯಿಂದ ಮದುವೆ ಮಾಡ್ತೀವಿ. ಏನಂತೀರಾ? ಒಪ್ಕೊಳ್ಳಿ, ದೊಡ್ಡ ಮನ್ಸು ಮಾಡಿ ಹೂವನ್ನಿ.